ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನಾನಿವತ್ತು ವೃಶ್ಚಿಕ ರಾಶಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಜುಲೈ ತಿಂಗಳ ಒಂದು ಭವಿಷ್ಯವನ್ನ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ವೃಶ್ಚಿಕ ರಾಶಿಯ ಮೇಲೆ ರಾಶಿಗೆ 4ನೇ ಮನೆಯಲ್ಲಿ ರಾಹು ಇರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿ ಅಂತ ಬಂದಾಗ 2 ತಿಂಗಳಿಂದ ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಹಾಗೆ ಜುಲೈ ತಿಂಗಳಲ್ಲಿ ಕೂಡ ನೋಡೋಣ ಯಾವ ಒಂದು ಶುಭ ಫಲ ಇವರಿಗೆ ಹೆಲ್ಪ್ ಆಗುತ್ತೆ, ಯಾವ ಒಂದು ಶುಭ ಫಲ, ಯಾವ ರಾಶಿಯಿಂದ ಶುಭ ಫಲ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, 4ನೇ ಮನೆಯಲ್ಲಿ ರಾಹು, 4ರಲ್ಲಿ ರಾಹು ಇರೋದ್ರಿಂದ ಇವರ ಒಂದು ತಾಯಿ ಮತ್ತೆ ಚಿಕ್ಕಮ್ಮ ಸುಖ ಸ್ಥಾನ ಅಲ್ಲಿ ಒಂದು ನೆಮ್ಮದಿಯನ್ನ ಕೆಡಿಸ್ತಾ ಹೋಗ್ತಾನೆ ರಾಹು. ಹಾಗಾಗಿ ಇವರ ಒಂದು ತಾಯಿಯಾಗ್ಲಿ, ದೊಡ್ಡಮ್ಮ ಆಗ್ಲಿ, ಚಿಕ್ಕಮ್ಮ ಆಗ್ಲಿ, ಇವರ ಒಂದು ಆರೋಗ್ಯವನ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಇವರ ಸುಖ ಸ್ಥಾನ ಅಂತ ಬಂದಾಗ ಇವರ ವೆಹಿಕಲ್ ಇರ್ಬೋದು, ಇವರ ಮನೆ ಇರ್ಬೋದು, ಅಲ್ಲಿ ಸ್ವಲ್ಪ ನೆಮ್ಮದಿ ಇಲ್ದಿರೋ ತರ ಆಗುತ್ತೆ. ಅಂದ್ರೆ ಇವರ ಮನೆಯಲ್ಲಿ ಇದ್ದು ಕೂಡ ಎಲ್ಲೋ ಬೇರೆ ಕಡೆ ಇರೋವಂಥ ಒಂದು ಫೀಲು ಇವ್ರಿಗೆ ಆಗ್ತಾ ಇರುತ್ತೆ. ಇವರು ಹೊರಗಡೆ ಇರಕ್ಕೆ ಇಷ್ಟಪಡ್ತಾರೆ, ಮನೆಗೆ ಹೋಗಕ್ಕೆ ಇಷ್ಟನೇ ಪಡಲ್ಲ, ಅಥವಾ ಮನೆ ಒಳಗಡೆನೆ ಇದ್ರೆ ಹೊರಗಡೆ ಬರಕ್ಕೆ ಇಷ್ಟನೇ ಪಡೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಅದನ್ನ ಸ್ವಲ್ಪ ಬಿಡ್ಬೇಕಾಗತ್ತೆ. ಮತ್ತೆ ನೋಡಿ, 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಅಂದ್ರೆ ಮಕ್ಕಳು ಮಾತು ಕೇಳ್ದಿರ ಇರೋದು, ಅಥವಾ ಮಕ್ಕಳು ಏನಾದ್ರು ಹೇಳಿದಾಗ ಇವರೇ ಕೋಪ ಮಾಡ್ಕೊಳ್ಳೋದು, ರಿಯಾಕ್ಟ್ ಆಗೋದು, ಇವರೇ ಮಾತು ಕೇಳ್ದಿರ ಇರೋದು, ಮಕ್ಕಳ ಮೇಲೆ ಏನಾದ್ರು ಅನ್ನೋದು, ಈ ತರ ಈ ಅಪ್ಪ ಮಕ್ಕಳು ಇಲ್ಲ ತಾಯಿ ಮಕ್ಕಳಿಗೆ ಸ್ವಲ್ಪ ವಿರಸ ಉಂಟಾಗ್ತಾ ಇರುತ್ತೆ. ಮತ್ತೆ 6ರಲ್ಲಿ ಶುಕ್ರ, ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಅಮೌಂಟ್ನ ಇವರು ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ. ಯಾರಿಗಾದ್ರೂ ಕೊಟ್ಟಿದ್ರೆ ದಯವಿಟ್ಟು ಈ ಒಂದು ಟೈಮಲ್ಲಿ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತೀನಿ. ಮತ್ತೆ ಎಲ್ಲಾದ್ರೂ ಜಗಳ ಮಾಡ್ಬೇಕಾದ್ರೆ ತುಂಬಾ, ಅದರಲ್ಲೂ ಈ ಲೇಡೀಸ್ ಹತ್ರ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಹೋಗ್ತೀನಿ. ಮತ್ತೆ ಯಾವ್ದಾದ್ರೂ ನೀವು ಈ ನಿಮ್ಮ ಒಂದು ಬ್ಯೂಟಿ ಸೆಕ್ಟರ್ ಅಂತ ಏನಿರುತ್ತೆ ಅದರಲ್ಲಾಗ್ಲಿ, ಅಥವಾ ಬ್ಯೂಟಿ ಪಾರ್ಲರ್ ಇಟ್ಟಿರೋರು ಇಲ್ಲ ಸಲೂನ್ ಇಟ್ಟಿರೋರು, ಇಂಥ ಕಡೆ ಸ್ವಲ್ಪ ಲಾಸ್ ಅನ್ನ ನೋಡ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಹಾಗೆ 8ರಲ್ಲಿ ಸೂರ್ಯ, ಬುಧ, ಗುರು, ಈ 3 ಗ್ರಹಗಳು ಅಷ್ಟಮದಲ್ಲಿರೋದು ತುಂಬ ಎಫೆಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಇವರ ಒಂದು ಕಾನೂನು ಸಮಸ್ಯೆ ಆಗಿರ್ಬೋದು, ಕೋರ್ಟು ಕೇಸು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಒಂದು ಭೂಮಿಯ ಸಮಸ್ಯೆ ಇರ್ಬೋದು, ಅಥವಾ ಯಾವುದಾದ್ರೂ ಇವರ ಒಂದು ಜಮೀನಾಗಿರ್ಬೋದು, ವ್ಯವಸಾಯ ಮಾಡೋರಾದ್ರೆ ಇವರ ಒಂದು ಬೆಳೆಗಳ ನಷ್ಟ ಆಗ್ಬೋದು, ಅಥವಾ ಇವರೇನಾದ್ರೂ ಏನಾದರೂ ತುಂಬ ಯಾವುದಾದ್ರು ಇವಾಗ ಬ್ಯಾಂಕಲ್ಲಿ ಇರ್ಬೋದು, ಲೋನು ಯಾರಿಗಾದ್ರೂ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಅಥವಾ CEO ಆಗಿರ್ಬೋದು, MD ಆಗಿರ್ಬೋದು, ಇವರ ಒಂದು ಕೆಲಸದ ವಿಚಾರದಲ್ಲಿ ಅಂತ ಬಂದಾಗ ಇವ್ರು ಯಾವ ಸೆಕ್ಟರಲ್ಲಿ ಇರ್ತಾರೆ ಅಲ್ಲಿ ಸಡನ್ ಆಗಿ ಇವ್ರಿಗೆ ಮಾಹಿತಿ ಇಲ್ದಿರ ಇವ್ರು ಯಾವುದಾದ್ರೂ ಸಸ್ಪೆಂಡ್ ಆಗೋದಿರ್ಬೋದು, ಗೌರ್ಮೆಂಟ್ ಜಾಬಲ್ಲಿ ಇದ್ದಾಗ ಸಸ್ಪೆನ್ಷನ್ ಇರುತ್ತೆ. ಮತ್ತೆ ಯಾವುದಾದ್ರೂ ಕಂಪ್ಲೇಂಟ್ ಆಗುವಂಥದ್ದಿರ್ಬೋದು, ಇಲ್ಲ ಕೆಲಸದಿಂದ ಹೊರಗಡೆ ಹಾಕುವಂಥದ್ದಿರ್ಬೋದು, ಈ ಥರ ಎಲ್ಲ ಒಂದು ಗೌಪ್ಯ ವಿಷಯ ಎಲ್ಲ ಈಚೆ ಬರ್ತಾ ಹೋಗುತ್ತೆ. ಮತ್ತೆ ಸಡನ್ ಆಗಿ ಯಾವ್ದಾದ್ರು ಒಂದು ಕೆಟ್ಟ ಸುದ್ದಿಗಳನ್ನ ಇವರು ಕೇಳ್ತಾ ಹೋಗ್ಬೇಕಾಗತ್ತೆ. ಹಾಗೆ 10ರಲ್ಲಿ ಕುಜ, ಕೇತು, ಇದರಲ್ಲಿ ಸ್ವಲ್ಪ ಇವರು ಈ ತಿಂಗಳಲ್ಲಿ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಭೂಮಿ ವಿಚಾರ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಇವೆಲ್ಲ ಕೂಡ ನಿಂತಿರೋ ಕೆಲಸಗಳು ಕೂಡ ಇವು ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಶನಿಯ ಒಂದು ಆರಾಧನೆ ಮಾಡಬೇಕಾಗುತ್ತೆ. ಹಾಗೆ ಗುರು ಮತ್ತೆ ಬುಧ, ಸೂರ್ಯ, ಈ 3 ಗ್ರಹಗಳ ಒಂದು ಆರಾಧನೆಯನ್ನ ಅತಿ ಹೆಚ್ಚು ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ಇವರು ನೋಡಿ, ಒಂದು ಕುಜನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ಇವರಿಗೆ ಕುಜ ಈಗ 10ನೇ ಮನೆಯಲ್ಲಿ ಇರೋದ್ರಿಂದ ಯಾವುದ್ರಲ್ಲಾದ್ರೂ ಒಂದು ಲಾಭ ಇವ್ರಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಕುಜನ ಒಂದು ಬ್ರೇಸ್ಲೆಟ್, ಸ್ಟೋನ್ ಅನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಇವರ ಒಂದು ಬೆಡ್ರೂಮ್ ಅಲ್ಲಿ ಇವರಿಗೆ ಒಂದು ದೃಷ್ಟಿಕಲ್ಲು, ಇವರ ಒಂದು, ಯಾಕಂದ್ರೆ ಇವರಿಗೆ ತುಂಬಾ ಸಮಸ್ಯೆ, 8ರ ಮನೆಯ ಸಮಸ್ಯೆ ಇರ್ಬೋದು, 6ರ ಮನೆಯ ಜಗಳ ಇರ್ಬೋದು. ಹೀಗಾಗಿ ಒಂದು ದೃಷ್ಟಿ ಕಲ್ಲನ್ನ ಇವರು ವೃಶ್ಚಿಕ ರಾಶಿಯವರು ಅತಿ ಹೆಚ್ಚಾಗಿ ಇವರು ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಇಲ್ಲ ಒಂದು ಸಣ್ಣ ಒಂದು ತುಂಡು ಪಾಕೆಟ್ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ಕಲ್ಲನ್ನ ಇವ್ರ ಆಫೀಸಲ್ಲಿ ಆಗಿರ್ಬೋದು, ಇವ್ರ ಮನೇಲಾಗಿರ್ಬೋದು, ಆ ದೃಷ್ಟಿಯ ಕಲ್ಲನ್ನ ಇಟ್ಕೊಂಡಾಗ ಇವರು ಅದರಿಂದ ಹೊರ ಬರ್ತೀರಿ ಅಂತ ಹೇಳ್ಬೋದು. ಹಾಗಾಗಿ ನೀವು ನಮ್ಮಲ್ಲಿ ಹೋಗ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಆ ದೃಷ್ಟಿ ಕಲ್ಲನ್ನ ನಾವು ಒದಗಿಸ್ಕೊಡ್ತೀವಿ. ಅದರಿಂದ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಈ ಎಲ್ಲಾ ಪ್ರಾಬ್ಲಮ್ ಇಂದ ನೀವು ಹೊರ ಬರ್ತೀರಿ, ಮತ್ತೆ ಮನಸ್ಥಿತಿಯನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ತೀರಿ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಅನುಮಾನ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ. ಎಲ್ಲಿ ಕೂತ್ಕೊಂಡ್ರು
ಅಲ್ಲಿ ಏನು ನಡೆದಿಲ್ಲ ಅಂದ್ರೂ ಇವ್ರೇನೋ ನಡೆಸ್ತಿದ್ದಾರೆ, ಇವರೇನೋ ಅದು ಮನಸ್ಥಿತಿ ಕೆಟ್ಟಾಗ ಈ ಥರ ನಡೆಯೋದೆಲ್ಲ ಸಹಜ ಇರುತ್ತೆ. ಯಾಕಂದರೆ ಯಾವುದಾದ್ರೂ ಒಂದು ಗೊಂದಲಕ್ಕೆ ಒಳಗಾದಾಗ ಈ ಥರ ಥಾಟ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಫಸ್ಟ್ ಇವ್ರಿಗೆ ಏನು ಬೇಕು ಅಂದರೆ ಈ ನೆಗೆಟಿವ್ ಥಾಟ್ನ ರಿಮೂವ್ ಮಾಡುವಂತಹ ಒಂದು ದೃಷ್ಟಿಕಲ್ಲನ್ನು ಇವರು ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಒಂದು ಸಂಸ್ಥೆಯಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ನೀವು ಒಂದು ದೃಷ್ಟಿಕಲ್ಲಾಗಲಿ, ದೃಷ್ಟಿಯ ಬ್ರೇಸ್ಲೆಟ್ ಆಗಲಿ ದಯವಿಟ್ಟು ಅದನ್ನು ಉಪಯೋಗಿಸಿದಾಗ ಎಲ್ಲ ಸಮಸ್ಯೆಯಿಂದ ವೃಶ್ಚಿಕ ರಾಶಿಯವರು ಹೊರಬರ್ತೀರಿ ಅಂತ ಹೇಳ್ತಾ, ಈ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.